ಆಚಾರ್ಯಾಣಿ ಚ ಭಾರತೀ ದೇವೋ ನಾರಾಯಣ ಶ್ರೀಶಃ ದೇವೀ ಮಂಗಲದೇವತಾ ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೀ ಗುರುಭ್ಯೋ ನಮಃ. ಐವತ್ತು ಸಂವತ್ಸರಗಳನ್ನು ಪೂರ್ಣಗೊಳಿಸುವಂತಹ ಒಂದು ಪರ್ವವೇ ಆಗಿ ಆಚರಿಸಿದಂತಹ ಒಂದು ಒಳ್ಳೆಯ ಕಾಲದಲ್ಲಿ ನಾವೆಲ್ಲ ಸೇರಿದ್ದೇವೆ. ಕೃಷ್ಣ ಭಗವಂತನ ಭಕ್ತಿಯ ಸೇವೆಯಿಂದ ಹಳೆಬೇರು ಹೊಸ ಚಿಗುರು ಕೂಡಿರಲು ಮರಸೊಬಗುವಂತ ಹೇಗೆ ಕಗ್ಗದಲ್ಲಿ ಹೇಳಿದ್ದಾರೋ ಅದೇ ರೀತಿಯಲ್ಲಿ ಅನೇಕ ಹಳೆ ತಲೆಗಳು ಬೀಜ ಹಾಕಿ ಪೋಷಣೆ ಮಾಡಿ ಹೊಸ ಪೀಳಿಗೆಯನ್ನು ತಯಾರು ಮಾಡಿ ಮತ್ತೆ ಇನ್ನು ಮೂರನೆಯ ಹೊಸ ಪೀಳಿಗೆಯನ್ನು ತಯಾರು ಮಾಡುವಂತಹ ಒಂದು ಚಿರಯೌವನದ ಒಂದು ಸಂಸ್ಥೆಯಾಗಿ ಶ್ರೀಕೃಷ್ಣ ಭಜನಾ ಮಂದಿರ ಸಮಾಜದ ಮುಂದೆ ತಲೆ ಎತ್ತಿ ನಿಂತಿದೆ. ಕೃಷ್ಣ ಅಂದರೆ ಆಕರ್ಷಿಸುವವ ಅಂತ ಅರ್ಥ. ನಾವು ಹುಟ್ಟಿದ ಊರು ಇದೇ ಆಗಿದ್ದರಿಂದ ಸಣ್ಣ ನಮ್ಮ ಬುದ್ಧಿ ಬರುವ ಅವಸ್ಥೆಯಿಂದ ಇವತ್ತಿನವರೆಗೆ ನಾನು ಗಮನಿಸುವಂಥ ಒಂದು ಧಾರ್ಮಿಕ ಕೇಂದ್ರ. ಸಮಾಜದಲ್ಲಿ ಯಾವ ಅಸಮತೋಲನ ಎಂಬಂತಹ ಚರ್ಚೆಗಳು ಅಥವಾ ಸನ್ನಿವೇಶಗಳು ಸವಾಲುಗಳು ಇರುವ ಕಾಲದಲ್ಲಿಯೂ ಅದನ್ನು ಮೀರಿದ ಒಂದು ಊರು ಅಂದರೆ ಅದು ಕೇರಳ, ನಮ್ಮ ಚಿರುಗೋಳಿ. ಅಂತಹ ಈ ಗ್ರಾಮದಲ್ಲಿ ಒಂದು ಸುಸಂಸ್ಕೃತವಾದಂತಹ ಒಂದು ಬದುಕು ಕೊಟ್ಟಂತಹ ಒಂದು ಒಳ್ಳೆಯ ತಂಡ ಆ ಕಾಲದಿಂದ ಇವತ್ತಿನವರೆಗೆ ಎಲ್ಲಿಯೂ ಲೋಪವನ್ನು ಕಾಣದೆ ಅತ್ಯಂತ ಮಾದರಿಯಾಗಿ ಒಂದು ಭಜನಾ ಮಂದಿರ ಹೇಗಿರಬೇಕೆಂಬುದನ್ನು ಅಂದಿನಿಂದ ಇಂದಿನವರೆಗೆ ಒಂದು ಶುದ್ಧ ಪ್ರತಿಪಾದನೆಯೊಂದಿಗೆ ಕಟ್ಟಿ ಬೆಳೆಸಿದ ಸಂಸ್ಥೆ. ಬಹಳ ಅಭಿನಂದನೆಯನ್ನು ನಿಮಗೆಲ್ಲರಿಗೂ ನಾವು ಸಲ್ಲಿಸ್ತೇವೆ. ಕೃಷ್ಣ ಭಗವಂತ ಅವತಾರ ಮಾಡಿದ್ದೇ ಧರ್ಮದ ರಕ್ಷಣೆಗಾಗಿ. ಭಗವಂತನ ಎಲ್ಲ ಅವತಾರಗಳಲ್ಲಿಯೂ ಪೂರ್ಣ ಅವತಾರ ಅನ್ನಿಸಿಕೊಂಡದ್ದು ಕೃಷ್ಣನ ಅವತಾರವನ್ನು. ಆ ಕೃಷ್ಣನ ಅವತಾರ ಆದ ಸನ್ನಿವೇಶವೇ ನಮಗೊಂದು ಒಳ್ಳೆಯ ಪಾಠ. ಕೃಷ್ಣ ಅವತರಿಸಿದ್ದು ದಕ್ಷಿಣಾಯನದ ಕಾಲದಲ್ಲಿ. ದಕ್ಷಿಣಾಯನ ಅಂದರೆ ಒಂದು ವರ್ಷದಲ್ಲಿ 6 ತಿಂಗಳು ಹಗಲು 6 ತಿಂಗಳು ರಾತ್ರಿ ಎಂಬಂಥ ರೀತಿಯಲ್ಲಿ ಉತ್ತರಾಯಣ ದಕ್ಷಿಣಾಯನ ದೇವತೆಗಳ ಒಂದು ದಿನ. ದೇವತೆಗಳ ರಾತ್ರಿ ಕಾಲ ದಕ್ಷಿಣಾಯನ. ಕೃಷ್ಣ ಅವತರಿಸಿದ್ದು ದಕ್ಷಿಣಾಯನ ಕಾಲದಲ್ಲಿ. ಮತ್ತು ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷ ಅಂತ ಇದೆ, ಪಿತೃಗಳ ಹಗಲು ಮತ್ತು ರಾತ್ರಿ. ಕೃಷ್ಣ ಅವತರಿಸಿದ್ದು ಅಲ್ಲಿಯೂ ಕತ್ತಲೆಯ ಕಾಲದಲ್ಲಿ, ರಾತ್ರಿ ಕಾಲದಲ್ಲಿ. ಮನುಷ್ಯರಾದ ನಮಗೆ ರಾತ್ರಿ ಕಾಲ ಮಧ್ಯರಾತ್ರಿ 12 ಗಂಟೆ. ಆಗಲೂ ಕೃಷ್ಣ ಅವತರಿಸಿದ್ದು ಮಧ್ಯರಾತ್ರಿ 12 ಗಂಟೆ ಆ ಹೊತ್ತಿನಲ್ಲಿ. ಇನ್ನೂ ಗಮನಿಸ್ಕೊಳ್ಬೇಕಾದ್ದು ಕೃಷ್ಣ ಪಕ್ಷ ಬೇರೆ, ದಕ್ಷಿಣಾಯನ ಬೇರೆ, ರಾತ್ರಿ ಕಾಲ ಬೇರೆ, ಜಡಿ ಮಳೆ ಬೇರೆ, ಜೈಲಿನಲ್ಲಿ ಅವತರಿಸಿದ್ದು ಬೇರೆ. ಎಂತಹ ಸಂದೇಶ ಇದೆ! ಸ್ವತಃ ನಾನೇ ಭೂಮಿಗೆ ಧರ್ಮ ರಕ್ಷಣೆಗಾಗಿ ಅವತರಿಸುವಾಗ ಈ ಸವಾಲುಗಳ ಮಧ್ಯದಿಂದ ಎದ್ದು ಬಂದಿದ್ದೇನೆ. ನೀವೆಲ್ಲರೂ ನನ್ನ ಈ ದಾರಿಯನ್ನೇ ಅನುಸರಿಸಬೇಕು ಅಂತ. ಯಾವುದಾದರೂ ದೊಡ್ಡ ಕಾರ್ಯವನ್ನು ಮಾಡುವುದಾದರೆ ಈ ಸವಾಲುಗಳೆಲ್ಲ ನಮಗೆ ಒಳ್ಳೆಯ ಪಾಠವನ್ನು ಕಲಿಸ್ತದೆ. ಹಾಗಾಗಿ ಅಂತಹ ಒಂದು ಪಾಠವನ್ನು ಬದುಕಿನಲ್ಲಿ ಅಳವಡಿಸಿಕೊಂಡು ಒಂದು ಹಿಂದೂ ಸಮಾಜಕ್ಕೆ ದೊಡ್ಡ ಶಕ್ತಿಯನ್ನು ಕೊಟ್ಟಂತಹ ಮಂದಿರ ಇದು. ಆ ಹೆಮ್ಮೆ ಈ ಮಂದಿರಕ್ಕೆ ಸಲ್ಲುತ್ತದೆ. ಭಜನೆ ಮಾಡಲಿಕ್ಕೆ, ತಾಳ ಹಿಡಿಲಿಕ್ಕೆ ಜನ ಇಲ್ಲ ಎಂಬಂತಹ ಚರ್ಚೆಗಳು ಕೆಲವು ಮಂದಿರಗಳಲ್ಲೋ ಕೇಂದ್ರಗಳಲ್ಲೋ ನಡೆದರೆ ಇಲ್ಲಿ ಅಂಥದ್ದೊಂದು ಸನ್ನಿವೇಶ ಇದ್ದೇ ಇರಲಿಕ್ಕಿಲ್ಲ. ಎಲ್ಲಿ ನೋಡಿದ್ದು ನಾವು ಯಾವ ಕಾರ್ಯಕ್ರಮ ಭಜನೆ ಇರುವಂಥ ಸಂದರ್ಭದಲ್ಲಿ ಹೋದರೆ ಭೇಟಿ ಕೊಟ್ಟಲ್ಲಿ ಕೃಷ್ಣ ಭಜನಾ ಮಂದಿರ ಇರ್ತದೆ, ಎಷ್ಟು ದೂರವಾದರೂ ಇರ್ತದೆ. ಅಂತಹ ಭಜನೆ ಎಂಬಂತಹ ಒಂದು ಧಾರ್ಮಿಕ ಕೈಂಕರ್ಯದಲ್ಲಿ ಒಂದು ಅಪೂರ್ವವಾದಂಥ ಸೇವೆಯನ್ನು ಮಾಡಿದ್ದು ಭಗವಂತ. ಈ ಸೇವೆಯನ್ನು ಮೆಚ್ಚಿದ್ದಾನೆ. ಹಾಗಾಗಿ
ನೋಡಿ, ಭಜನೆಯಲ್ಲಿ ನಾವು ಹೇಳ್ತೇವೆ, ನೀನು ಯಾಕೋ, ನಿನ್ನ ಹಂಗೆ ಯಾಕೋ, ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು ಅಂತ. ಹಾಗೆ ಭಗವಂತನ ನಾಮದ ಬಲದಿಂದ ಈ ಮಟ್ಟಕ್ಕೆ ಎದ್ದು ನಿಂತಿದೆ. ಸಾಮಾನ್ಯವಾಗಿ 50 ವರ್ಷ ಅಂದರೆ ಯೌವನ ಕಳೆದು ಮತ್ತೆ ವೃದ್ಧಾಪ್ಯದ ಕಡೆಗೆ ಹೆಜ್ಜೆ ಇಳಿಲಿಕ್ಕೆ ಶುರುವಾಗುವುದು. ಆದರೆ ಇಂತಹ ಧಾರ್ಮಿಕ ಕೇಂದ್ರಗಳು, ಸಂಸ್ಥೆಗಳು ಸುದೀರ್ಘವಾದ 50 ವರ್ಷವನ್ನು ಕ್ರಮಿಸಿತು ಅಂದರೆ ಅದು ಇನ್ನಷ್ಟು ಯೌವನದ ಪ್ರಭೆಯನ್ನು ಬೀರಲಿಕ್ಕೆ ಹೊರಟದು ಅಂತ ಲೆಕ್ಕ. ಹಾಗಾಗಿ ಅಂತಹ ಒಳ್ಳೆಯ ಒಂದು ಸಾಧನೆಯನ್ನು ಮಾಡಿದೆ. ನಾವೆಲ್ಲರೂ ಸನಾತನೀಯರು, ಹಿಂದೂಗಳು. ಸಮಸ್ಯೆಗಳು ಬಂದರೆ ಒಗ್ಗೂಡಿ ಪರಿಹರಿಸಿ ಹಿರಿಯರು ನಮಗೆ ಕೊಟ್ಟಂತಹ ಇಂತಹ ಸುಸಂಸ್ಕೃತ ಒಂದು ಸಂಸ್ಕಾರವನ್ನು ನಮ್ಮ ನಂತರದ ಪೀಳಿಗೆಗೆ ನಾವು ಹಸ್ತಾಂತರಿಸುವ ಹೊಣೆಗಾರರು. ಕೃಷ್ಣನನ್ನು ನಂಬಿ ಅವನು ಹೇಳಿಕೊಟ್ಟಂತಹ ಏನು ಸಂದೇಶವಿದೆ ಅದನ್ನು ನಮ್ಮ ಬದುಕಿನಲ್ಲಿ ನಾವು ಅಳವಡಿಸಿಕೊಳ್ಬೇಕು. ಕೃಷ್ಣ ಯಾವಾಗಲೂ ಒಳ್ಳೆಯದನ್ನು ಸ್ವೀಕರಿಸ್ತಾನೆ, ಕೆಟ್ಟದ್ದನ್ನು ಗಮನಿಸಿದ್ದಾನೆ, ಅಧರ್ಮೀಯರನ್ನು ನಾಶ ಮಾಡಿದ್ದಾನೆ, ಧರ್ಮ ಮಾರ್ಗದಲ್ಲಿರುವ ಪಾಂಡವರನ್ನು ರಕ್ಷಣೆ ಮಾಡಿದ್ದಾರೆ. ನಾವು ದೀಪ ಪ್ರಜ್ವಲನ ಮಾಡುವಾಗ ಸ್ತೋತ್ರವನ್ನು ಹೇಳ್ತಾ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿ ನಮೋಸ್ತುತೆ ಅಂತ ಹೇಳ್ತೇವೆ. ನಮ್ಮ ಸಂಸ್ಕೃತಿ ಅಂಥದ್ದು. ಶತ್ರುಗಳು ನಾಶ ಆಗಲಿ ಅಂತ ಹೇಳಲಿಲ್ಲ, ಶತ್ರುಗಳಲ್ಲಿರುವಂತಹ ಏನು ಶತ್ರು ಬುದ್ಧಿ ಇದೆ ಆ ಶತ್ರು ಬುದ್ಧಿ ನಾಶ ಆಗಬೇಕು ಅಂತ. ಕೃಷ್ಣ ಕಾಳಿಯ ಮರ್ದನ ಕಥೆಯನ್ನು ನಾವು ಕೇಳ್ತೇವೆ. ಕಾಳಿಂಗ ಸರ್ಪದ ತಲೆ ಮೇಲೆ ತುಳಿಯುತ್ತಿರುವಂತಹ ಕೃಷ್ಣನ ಪಾದ ಒಂದೆಡೆ ಆದರೆ ನೀವು ಗಮನಿಸಿ, ಒಂದು ಚಿತ್ರವನ್ನೆಲ್ಲ ಗಮನಿಸಿ, ಅದೇ ಕಾಳಿಯನ ಬಾಲವನ್ನು ಎತ್ತಿ ಹಿಡಿದಿದ್ದ. ವಿಷವಿಲ್ಲದ ಬಾಲವನ್ನು ಎತ್ತಿ ಹಿಡಿದು ವಿಷ ಇರುವ ತಲೆಯನ್ನು ತುಳಿದು, ಎಲ್ಲಿ ಅನ್ಯಾಯ ಇದೆಯೋ ಅಲ್ಲಿಗೆ ತುಳಿತ ಇದೆ, ಎಲ್ಲಿ ಒಂದು ಸಂಸ್ಕೃತ ಸಜ್ಜನಿಕತೆ ಇದೆಯೋ ಅಲ್ಲಿ ಎತ್ತಿಡಿಯುವಂತಹ ಒಂದು ಸಂದೇಶವನ್ನು ಕೊಟ್ಟ ಕೃಷ್ಣನ ಬದುಕು ನಮಗೆಲ್ಲ ಮಾದರಿ. ನಾವು ನಮ್ಮ ಬದುಕಿನಲ್ಲಿ ಒಳ್ಳೆಯ ವಿಚಾರವನ್ನು ಅನುಸರಿಸಿದರೆ ಏನಾಗುತ್ತದೆ? ಎಲ್ಲರಿಗೂ ನೆಮ್ಮದಿ ಬೇಕು. ನಾವು ಯಾವ ರೀತಿಯಲ್ಲಿ ಸಂಪಾದನೆ ಮಾಡಿದಂತಹ ಸಂಪತ್ತುಗಳು ಎಲ್ಲ ಕಾಲದಲ್ಲಿ ನಮಗೆ ಅದು ಬಳಕೆಗೆ ಯೋಗ್ಯವಾಗಿ ಸಿಗುವುದಿದ್ದರೆ ಅದು ಸಂಪತ್ತು ಅಂತ ಅನ್ನಿಸ್ಕೊಳ್ತದೆ. ಇಲ್ಲದಿದ್ದರೆ ಕೆಲವೊಮ್ಮೆ ಹಣವೂ ಆಪತ್ತಾಗಿಬಿಡ್ತದೆ, ಸೊತ್ತುಗಳು ಆಪತ್ತಾಗಿ ಬಿಡುವುದುಂಟು, ಒಂದು ಜಗಳ ಗಂಟೆಗೆ ಕಾರಣವಾಗುವಂಥದ್ದು ಉಂಟು. ಸಂಪತ್ತು ಸಂಕಟಕ್ಕೊಳಗಾಗುವಂಥದ್ದಕ್ಕೂ ಕಾರಣ ಆಗ್ತದೆ. ಅದನ್ನು ಸಂಪತ್ತು ಅನ್ನಿಸ್ಕೊಳ್ಳೋದಿಲ್ಲ. ಸಂಪತ್ತು ಅಂದರೆ ಎಲ್ಲ ಸಂದರ್ಭದಲ್ಲಿ ಎಲ್ಲೆಲ್ಲೂ ನಮಗೆ ಸಿಗಬೇಕು. ಬದುಕಿರುವಾಗ ಮಾತ್ರವಲ್ಲ, ಬದುಕಿನ ನಂತರದಲ್ಲಿಯೂ ಅದು ನಮಗೆ ಉಪಯೋಗಕ್ಕೆ ಬರಬೇಕು. ನಾವು ವ್ಯಾವಹಾರಿಕವಾಗಿ ಗಮನಿಸುವುದಾದರೆ ಭಾರತದಲ್ಲಿ ಚಲಾವಣೆಯಲ್ಲಿರುವಂತಹ ರೂಪಾಯಿ ಚಲಾವಣೆಯಲ್ಲಿ ಇರ್ತದೆ ಮೌಲ್ಯ. ಅದೇ ನಾವು ಅಮೇರಿಕದಲ್ಲಿ ಡಾಲರ್ ಇದೆ, ದುಬೈಯಲ್ಲಿ ದಿರಮ್ ಇದೆ, ಹೀಗೆ ಬೇರೆ ರಾಷ್ಟ್ರಗಳಲ್ಲಿ ಬೇರೆ ಬೇರೆ ನಾಣ್ಯದ ರೂಪಾಯಿಯ ಹೆಸರುಗಳು ಬೇರೆ ಬೇರೆ ರೀತಿಯಲ್ಲಿ ಉಪಯೋಗ ಆಗುತ್ತದೆ. ನಮ್ಮ ಭಾರತದ ರೂಪಾಯಿ ಅಮೇರಿಕದಲ್ಲಿ ಬಳಕೆಗೆ ಬರುವುದಿಲ್ಲ. ಅದನ್ನು ಡಾಲರ್ ಆಗಿ ಪರಿವರ್ತನೆ ಮಾಡಿದರೆ ಮಾತ್ರ ಅಲ್ಲಿ ಉಪಯೋಗ ಆಗುತ್ತದೆ. ಅಲ್ಲಿಯ ಡಾಲರ್ ಇಲ್ಲಿಗೆ ಉಪಯೋಗಕ್ಕೆ ಬರುವುದಿಲ್ಲ. ಅದನ್ನು ರೂಪಾಯಿಯಾಗಿ ಪರಿವರ್ತಿಸಿದರೆ ಮಾತ್ರ ವಿನಿಯೋಗವಾಗುವುದು. ಅಂದ ಮೇಲೆ ಇಲ್ಲಿ ನಮ್ಮ ಪಕ್ಕದ ದೇಶದಲ್ಲೇ ಇದು ಚಲಾವಣೆಗೆ ಆಗದಂತಹ ನೋಟುಗಳು ನಮ್ಮದು ಅಂತ ಆದ ಮೇಲೆ ನಮ್ಮಲ್ಲಿರುವ ಈ ನೋಟುಗಳು ಆ ಮೇಲಿನ ಲೋಕದಲ್ಲಿ ಎಲ್ಲಿ ಉಪಯೋಗಕ್ಕೆ ಬರುತ್ತದೆ? ಇಂತಹ ಸತ್ಕಾರ್ಯದಲ್ಲಿ ನಾವು ಕೈ ಜೋಡಿಸಿ ಸಮರ್ಪಿಸುವ ಮೂಲಕ ನಮ್ಮ ಸಂಪತ್ತನ್ನು ಅಲ್ಲಿಯೂ ಸಿಕ್ಕುವ ಸಂಪತ್ತನ್ನಾಗಿ ಮಾಡಿದರೆ ಅದು ನಮಗೆ ನಿಜವಾದ ಸಂಪತ್ತು. ನಾವೆಲ್ಲ ನಮ್ಮ ಬದುಕಿನಲ್ಲಿ ಒಳ್ಳೆಯತನದಿಂದ ಬದುಕಬೇಕು, ಅದದು ಒಂದು ಟ್ರೈನಿಂಗ್ ಬೇಕು. ನಮ್ಮ ಪೂರ್ವಜರು ಋಷಿ ಮುನಿಗಳು ನಮ್ಮ ಅಂತಃಕರಣವನ್ನು ಶುದ್ಧ ಮಾಡಬೇಕು, ಆ ಶುದ್ಧಗೊಂಡ ಅಂತಃಕರಣದಲ್ಲೇ ನೆಮ್ಮದಿಯ ಬದುಕು ಕಟ್ಟಿಕೊಳ್ಳಿಕ್ಕೆ ಸಾಧ್ಯ ಎಂದು ತಿಳಿದೇ ನಮಗೆ ಒಳ್ಳೆಯ ದಾರಿಯನ್ನು ಹೇಳಿಕೊಟ್ಟಿದ್ದಾರೆ. ನಾವು ತರಗತಿಯಲ್ಲಿ ಸಣ್ಣ 1ನೇ ಕ್ಲಾಸೋ 2ನೇ ಕ್ಲಾಸಲ್ಲಿ ಇರುವಾಗ ನಮ್ಮ ಟೀಚರ್ನವರು ನಮಗೆ ಪಾಠ ಮಾಡಿದ ನೆನಪಿದೆ. ಕಾಗೆಯೊಂದು ಬಾಯಾರಿ ನೀರನ್ನು ಹುಡುಕಿ ಹೊರಟಿತ್ತು. ಹುಡುಕಿ ಎಲ್ಲೂ ನೀರು ಸಿಕ್ಕಿದ ಸಮಯದಲ್ಲಿ ಎಲ್ಲೋ ಒಂದು ಕಡೆ ಮಡಿಕೆಯ ತಳಭಾಗದ ಸ್ವಲ್ಪ ನೀರಿತ್ತು. ಆ ನೀರನ್ನು ಕುಡಿಬೇಕೆಂದು ತನ್ನ ಕೊಕ್ಕನ್ನು ಚಾಚಿದರೂ ತಳಭಾಗದಲ್ಲಿ ಇದ್ದ ಅಲ್ಪ ನೀರಿನ ತಾನು
ಎಟಕಲಿಲ್ಲ, ಆಲೋಚನೆ ಮಾಡಿ ನೀರು ಸಿಕ್ಕಿಲ್ಲ ಅಂತ ದುಃಖಿಸದೆ ಉಪಾಯವನ್ನು ಯೋಚಿಸಿ ತನಗೆ ಒಳೆದ ಉಪಾಯದಂತೆ ಹೊರಗೆ ಹೋಗಿ ಓಡಿ ಹೋಗಿ ಕಲ್ಲುಗಳ ತುಂಡನ್ನು ತಂದು, ಸಣ್ಣ ಸಣ್ಣ ಕಲ್ಲುಗಳನ್ನು ತಂದು ಆ ಮಡಿಕೆ ಒಳಗೆ ಒಂದೊಂದೇ ಹಾಕಿ 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 ಮಡಿಕೆ ಒಳಗೆ ಕಲ್ಲನ್ನು ತುಂಬಿಸಿ, ಆಗ ಅಲ್ಲಿದ್ದ ಸ್ವಲ್ಪ ತಳಭಾಗದಲ್ಲಿದ್ದ ನೀರು ಮೇಲೆ 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 ಬಂತು. ಕೊನೆಗೆ ನೀರನ್ನು ಕುಡಿದು ಬಾಯಾರಿಕೆ ತಣಿಸಿ ಕಾಗೆ ಖುಷಿಯಿಂದ ಹಾರಿ ಹೋಯಿತು ಅಂತ. ನಮ್ಮ ಈ ಜಂಜಡದ ಬದುಕಿನ ಮಧ್ಯೆ ಶಾಂತಿ ಎಂಬಂಥ ನೀರು ಈ ಶರೀರದ ಅಂತಃಕರಣ ಹೃದಯದ ಒಳಗೆ, ಹೃದಯವೆಂಬ ಮಡಿಕೆಯ ಒಳಗೆ ತಳಭಾಗದಲ್ಲಿ ಇರ್ತದೆ. ಅದು ಮೇಲೆ ಮೇಲೆ ಅದು ಬಂದು ನಮ್ಮ ಬದುಕಿಗೆ ನೆಮ್ಮದಿಯನ್ನು ಅದು ಕೊಡಬೇಕು ಅಂತಾದರೆ, ಆ ಒಂದು ಶಾಂತಿಯನ್ನು, ಸುಖವನ್ನು ಅನುಭವಿಸಬೇಕು ಅಂತಾದರೆ, ಆ ಹೃದಯದ ತಳಭಾಗದಲ್ಲಿರುವಂತಹ ಆ ಶಾಂತಿಯ ನೀರನ್ನು ತೆಗಿಬೇಕಲ್ಲ. ಕಾಗೆ ಕಲ್ಲನ್ನು ತಂದರೆ ನಾವೆಲ್ಲ ಭಗವಂತನ ನಾಮಜಪವನ್ನು, ನಾಮಜಪ ಎಂಬಂಥ ಕಲ್ಲನ್ನು ಹಾಕಬೇಕು. ಹೃದಯ ಘಟದೊಳಗೆ ಕೃಷ್ಣಾಯ ನಮಃ, ರಾಮಾಯ ನಮಃ, ನಮಃ ಶಿವಾಯ ಅಂತ ಜಗದಂಬ ಏನು ಬೇಕಾದರೂ ದೇವರ, ನಮ್ಮ ಇಷ್ಟ ದೇವರ ನಾಮಜಪವೆಂಬ ಕಲ್ಲನ್ನು ಹಾಕಿ ಆ ಅಂತಃಕರಣದೊಳಗಿರುವಂತಹ ಸತ್ತನ್ನು ಮೇಲೆ ತಂದು ಅದನ್ನು ಆಸ್ವಾದಿಸಿ ನೆಮ್ಮದಿಯಿಂದ ಹಾರಿ ಬದುಕಬೇಕು. ನಮ್ಮ ಹೃದಯದಲ್ಲಿ ಒಳ್ಳೆಯ ಭಾವ ತುಂಬಿದರೆ ಎಲ್ಲ ಕಡೆ ಒಳ್ಳೆಯದೇ ಮಾಡಬೇಕು, ಎಲ್ಲರಲ್ಲಿಯೂ ಒಳ್ಳೆಯದನ್ನೇ ನೋಡಬೇಕು, ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಬೇಕು, ಲೋಕವೇ ಒಳ್ಳೆಯದಲ್ಲಿರಬೇಕು ಎಂಬ ಭಾವನೆ ಬರ್ತದೆ. ಕೆಟ್ಟ ಮನಸ್ಸುಗಳು ಯಾವಾಗಲೂ ಅಣುಬಾಂಬಿಗಿಂತಲೂ ಅಪಾಯ. ಹಾಗಾಗಿ ನಮ್ಮ ಮನಸ್ಸನ್ನು ಶುದ್ಧೀಕರಣ ಮಾಡಬೇಕು ಅಂತಾದರೆ ಭಗವಂತನ ಸಂಕೀರ್ತನೆ ದೊಡ್ಡದು. ಭಜನೆ ಮಾಡುವಾಗ ತುಂಬ ವಿಶೇಷ. ಯಾವುದೇ ಕಾರ್ಯಕ್ಕೆ ವಿನಿಯೋಗ ಆಗುವುದಕ್ಕಿಂತ ಹೆಚ್ಚು ವಿನಿಯೋಗ ಆಗುವಂಥ ಭಜನೆಯಲ್ಲಿ. ಕಾಲಿಗೂ ಕೆಲಸ ಉಂಟು, ಕೈಗೂ ಕೆಲಸ ಉಂಟು, ನಾಲಿಗೆಗೂ ಕೆಲಸ ಉಂಟು, ಬಾಯಿಗೆ ಕೆಲಸ ಉಂಟು, ಕಣ್ಣು ಕಿವಿ ಎಲ್ಲದಕ್ಕೂ ಅಂಗಾಂಗಗಳಿಗೂ ಕೆಲಸ ಇದೆ ಭಜನೆಯಲ್ಲಿ. ಅಂತಹ ಭಜನೆಯಿಂದ ಭಗವಂತ ಕೊಟ್ಟ ಈ ದೇಹವನ್ನು ಹೆಚ್ಚು ಉಪಯೋಗಿಸಿದ ಸಾರ್ಥಕತೆಯಾಗುವುದು ಇಂತಹ ಮಂದಿರಗಳಲ್ಲಿ ನಮ್ಮನ್ನು ಕೈ ಜೋಡಿಸಿಕೊಂಡಾಗ, ನಾವು ತೊಡಗಿಸಿಕೊಂಡಾಗ. ನಮ್ಮ ಬದುಕಿನಲ್ಲಿ ಈ ಮನುಷ್ಯ ಜನ್ಮವನ್ನು ಪಡ್ಕೊಂಡು ಬಂದಂತಹ ಈ ಬದುಕು ಎಷ್ಟು ಅಮೂಲ್ಯವಾದ್ದು. ನಾವು ಒಳ್ಳೆಯವರಾದರೆ ಮಾತ್ರ ಈ ಅಮೂಲ್ಯ ಬದುಕು ಸಮಾಜಕ್ಕೆ ಪ್ರಾಪ್ತಿಯಾಗುತ್ತದೆ. ಸಮಾಜವನ್ನು, ನಮ್ಮ ಸಂಸ್ಕೃತಿಯನ್ನು ರಕ್ಷಿಸುವಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಳ್ಳುವುದಕ್ಕೆ ಇಂತಹ ಒಂದು ಧಾರ್ಮಿಕ ಕ್ಷೇತ್ರಗಳು ತುಂಬ ಅಗತ್ಯ ಇರುವಂಥದ್ದು. ಹಾಗಾಗಿ ನಾವು ಭಗವಂತನನ್ನು ಭಕ್ತಿ ಮಾಡುವಲ್ಲಿ ಇಂತಹ ಸನ್ನಿಧಿ ತುಂಬ ಶಕ್ತಿ ತುಂಬುತ್ತದೆ. ನಮಗೆ ಭಕ್ತಿ ಎಂಬಂಥದ್ದು ನಾವು ಗಮನಿಸಬೇಕು. ಕೆಲವರೆಲ್ಲ ಹೇಳ್ತಾರೆ, ಭಕ್ತಿ ಮಾಡುವಾಗ ಇವತ್ತಿದ್ದ ಭಕ್ತಿ ನಾಳೆಗೆ ಇರುವುದಿಲ್ಲ, ಅಥವಾ ನಮಗೇನಾದರೂ ಕಷ್ಟ ಬಂದಾಗ ದೇವರನ್ನು ಸ್ಮರಿಸ್ತೇವೆ, ಕಷ್ಟ ಪರಿಹಾರ ಆದಾಗ ದೇವರ ಬಗ್ಗೆ ನಮಗೆ ಆಲೋಚನೆ ಮರೆತು ಹೋಗಿಬಿಡುತ್ತದೆ. ಬೆಳಗ್ಗೆ ಒಂದು 2-3 ನಿಮಿಷ ದೇವರಿಗೆ ಕೈ ಮುಗಿದರಲ್ಲಿ ಕೇಳುವುದರಲ್ಲೇ ನಾವು ತೊಡಗಿದ್ದೇವೆ ಬಿಟ್ಟರೆ, ಭಕ್ತಿಯನ್ನು ಹೆಚ್ಚು ಹೆಚ್ಚು ಮಾಡಿ ನಿರಂತರ ಭಗವಂತನ ಅನುಗ್ರಹದ ಬೆಳಕಿನಲ್ಲಿರಬೇಕೆಂಬ ಯೋಚನೆ ಮಾಡುವವರು ಕಡಿಮೆ. ನಮ್ಮ ಬಾಕಿ ವ್ಯಾವಹಾರಿಕ ಪ್ರಪಂಚದಲ್ಲೇ ನಮ್ಮನ್ನು ಓಡಿಕೊಳ್ತೇವೆ. ಒಬ್ಬ ಭಕ್ತನಿದ್ದ, ಅವ ಭಗವಂತನನ್ನು ನಿರಂತರ ಸ್ಮರಿಸ್ಕೊಳ್ತಾ ಅತ್ಯಂತ ಭಕ್ತಿ ಭಾವವನ್ನು ಜಾಗೃತಿ ಮಾಡ್ತಾ ಬದುಕ್ತಿದ್ದ. ಅಂತಹ ಭಕ್ತನಿಗೆ ದೇವರ ಮೇಲೆ ಒಂದು ಜಿಜ್ಞಾಸೆ. ಅಲ್ಲ, ದೇವರು ಇದ್ದಾರೆ ಅಂತ ಎಲ್ಲರೂ ಹೇಳ್ತಾರೆ, ಅದನ್ನು ನಾನು ಒಪ್ಪಿದ್ದೇನೆ, ಅದನ್ನು ನಾನು ಈ ರೀತಿಯಲ್ಲಿ ಅನುಷ್ಠಾನ ಮಾಡ್ತಾ ಇದ್ದೇನೆ, ಆದರೆ ಸಂತೋಷವೇನೋ ಆಗುತ್ತದೆ, ಭಗವಂತ ಕಾಣಿಸ್ತಾ ಇಲ್ಲ ಅಂತ. ಆಗ ಅವನು ದೇವರಲ್ಲಿ ಹೇಳ್ತಾನೆ, ಭಗವಂತ ನಿನ್ನನ್ನು ನಂಬ್ತಾ ಇದ್ದೇನೆ ನಾನು, ಆದರೆ ನನಗೆ ನಿನ್ನ ಏನಾದರೂ ಒಂದು ಅನುಭವವನ್ನು ಕೊಡು ಅಂತ ಕೇಳ್ತಾ ಇರ್ತಾನೆ. ದಿನಾ ದೇವರಲ್ಲಿ ಹೀಗೆ ಪ್ರಾರ್ಥಿಸಲಿಕ್ಕೆ ಶುರು ಮಾಡಿದ. ಇವನ ಭಾವನೆ, ಭಕ್ತಿ ಕನಸಿನಲ್ಲಿ ದೇವರು ಪ್ರಕಟ ಆಗ್ತಾರೆ. ಏನು ನನ್ನನ್ನು ಇಷ್ಟೊಂದು ಸ್ಮರಿಸ್ತೀಯಾ ಅಂತ ಕೇಳ್ತಾನೆ. ಕನಸಿನಲ್ಲಿಯೂ ಅವನು ದೇವರಲ್ಲಿ ಹೇಳ್ತಾನೆ, ದೇವರೇ ನನ್ನ ಜೊತೆಗಿದ್ದಿ ಎಂಬಂಥ ಅನುಭವ ನನಗೆ ನಿರಂತರ ಆಗಬೇಕು, ಆ ರೀತಿ ಅನುಗ್ರಹ ಮಾಡು ಅಂತ. ಆಗ ಭಗವಂತ ಹೇಳ್ತಾನೆ, ನಾನು ಯಾವತ್ತೂ ನಿನ್ನೊಟ್ಟಿಗಿದ್ದೇನೆ, ಆದರೆ ನಿನ್ನ ಈ ಪ್ರಾರ್ಥನೆಗಾಗಿ ನಾಳೆಯಿಂದ ನಿನ್ನ ಹೆಜ್ಜೆ ಹಿಂದೆ ನಾನು ಹೆಜ್ಜೆ ಇಟ್ಟ ಕುರುಹು ಕಾಣಿಸ್ತದೆ ಅಂತ. ಮಾರನೇ ದಿವಸ ಅವ ಹೆಜ್ಜೆ ಹಾಕ್ತಾ ನಡೀತಾ ಹೋಗಬೇಕಿದ್ರೆ ಅವನ 2 ಪಾದಗಳ ಹೆಜ್ಜೆ ಹಿಂದೆ ಇನ್ನೂ 2 ಹೆಜ್ಜೆಗಳ ಗುರುತು ಕಾಣಿಸ್ಲಿಕ್ಕೆ ಆರಂಭ ಆಯಿತು. ಆ ಹೆಜ್ಜೆಗಳನ್ನು ನೋಡಿ ಭಗವಂತ ಇದ್ದಾನೆ ಎಂಬ ಅನುಭವದ ಸಂತೋಷವನ್ನು ಆಸ್ವಾದಿಸ್ತಾ ಬದುಕು ಕಳೆಯುತ್ತಿದ್ದ. ಬಹಳ ಸಮಯಗಳು ಹೀಗೇ ಹೋದಂತೆ ಅವನ ಪ್ರಾರಬ್ಧವಶಾತ್ ಅವನಿಗೆ ಕಷ್ಟ ಕಾಲಗಳು ಬಂದವು. ಈ ಸಮಯದಲ್ಲಿ ಅವನು ತಿರುಗಿ ನೋಡಬೇಕಿದ್ದರೆ 4 ಹೆಜ್ಜೆ ಗುರುತು ಯಾವತ್ತೂ ಕಾಣುವಂಥದ್ದು
ಈ ಕಷ್ಟದ ಸಂದರ್ಭದಲ್ಲಿ ಅವನಿಗೆ ಎರಡೇ ಹೆಜ್ಜೆ ಗುರುತು ಕಾಣಿಸ್ಲಿಕ್ಕೆ ಶುರುವಾಯಿತು ಆಯಿತು. ಅವನಿಗೆ ಸಂಶಯ ಆಯಿತು, ಭಗವಂತ ನನ್ನನ್ನು ಯಾವುದೋ ಕಾರಣದಲ್ಲಿ ಬಿಟ್ಟಿದ್ದಾನೆ, ಅಥವಾ ನನ್ನ ಕಷ್ಟ ಕಾಲದಲ್ಲೊಂದು ಭಗವಂತ ಬಂದಿಲ್ವೋ, ಭಗವಂತ ಇಲ್ಲದ ಕಾರಣ ನನಗೆ ಕಷ್ಟ ಬಂತು ಅಂತ ಸಂಶಯ ಆಯಿತು. ಅದೇ ದೇವರನ್ನು ಮತ್ತೆ ಭಕ್ತಿಯಿಂದ ಪ್ರಾರ್ಥಿಸ್ತಿರ್ಬೇಕಾದ್ರೆ ಕನಸಿನಲ್ಲಿ ದೇವರು ಮತ್ತೊಮ್ಮೆ ಬಂದು ಏನು ನಿನಗೆ ಸಂಶಯ ಅಂತ ಕೇಳ್ತಾರೆ. ಆಗ ಅವ ಹೇಳ್ತಾನೆ, ಅಲ್ಲ ಯಾಕೆ ಹೀಗಾಯಿತು, 4 ಹೆಜ್ಜೆ ಗುರುತು ಇವತ್ತು ಕಾಣಿಸ್ತಾ ಇಲ್ಲ, 2 ಹೆಜ್ಜೆ ಇರುವಂಥದ್ದು, ನನ್ನನ್ನು ಯಾಕೆ ಬಿಟ್ಟುಬಿಟ್ಟಿ ಅಂತ. ಆಗ ದೇವರು ಒಳ್ಳೆ ಉತ್ತರ ಕೊಡ್ತಾರೆ, ನೋಡಿ ಏನು ತಪ್ಪಾಗಿ ತಿಳ್ಕೊಂಡಿದ್ದೀಯಾ, ನೀನು ಸುಖವಾಗಿರುವಾಗ ನಿನ್ನ ಹೆಜ್ಜೆ ಹಿಂದೆ ನಾನು ಹೆಜ್ಜೆ ಹಾಕಿ ನಡೆದರೆ, ನಿನ್ನ ಕಷ್ಟ ಕಾಲದಲ್ಲಿ ನಿನ್ನನ್ನು ಎತ್ತಿ ನಾನೇ ನಡೆದೆ, ಆ ಹೆಜ್ಜೆ ಗುರುತು ಅದು ನಿನ್ನದಲ್ಲ, ಅದು ನನ್ನದು ಅಂತ. ದೇವರು ಅಂದರೆ ಹೀಗೆ. ಹಾಗಾಗಿ ನಾವು ದೇವರನ್ನು ಕಂಡಿಲ್ಲ, ದೇವರು ನಮ್ಮ ಜೊತೆಗಿಲ್ಲ ಎಂಬ ಭಾವನೆಗಳೆಲ್ಲ ನಮಗೆ ಬಂದು ಬಿಡ್ತದೆ. ಇದೆಲ್ಲ ನಮ್ಮ ಅಜ್ಞಾನ. ಯಾರು ದೇವರನ್ನು ಇದ್ದಾನೆಂದು ನಂಬ್ತಾರೋ ಅವರ ಬದುಕಿನಲ್ಲಿ ದೇವರು ಯಾವತ್ತೂ ಜೊತೆಗಿದ್ದು ಅನುಗ್ರಹ ಮಾಡ್ತಾನೆ. ಯಾರು ಭಗವಂತ ಇಲ್ಲ ಅಂತಾರೋ ಅವರ ಬದುಕಿಗೆ ದೇವರು ಕಲ್ಲಾಗಿಯೇ ಬಿಟ್ಬಿಡ್ತಾನೆ. ಹಾಗಾಗಿ ನಮ್ಮ ಬದುಕಿನಲ್ಲಿ ಭಗವಂತನ ನಂಬಿಕೆಯನ್ನು ಗಟ್ಟಿ ಮಾಡಲಿಕ್ಕಾಗಿ ಒಂದು ಒಳ್ಳೆಯ ಧಾರ್ಮಿಕ ಸಂಸ್ಕಾರದ ಸಂಪತ್ತನ್ನು ನಾವು ಇಟ್ಟುಕೊಳ್ಳೋ ಜೊತೆಗೆ ನಮ್ಮ ಮಕ್ಕಳಿಗೆ, ಹೊಸ ಪೀಳಿಗೆಗೆ ಈ ಸಂಸ್ಕಾರವನ್ನು ಹೇಳಿಕೊಟ್ಟು ಒಂದು ಸುಸಂಸ್ಕೃತ ಸಮಾಜ ನಿರ್ವಹಣೆ ಮಾಡುವಂತಹ ಒಳ್ಳೆಯ ಜವಾಬ್ದಾರಿ ನಿರ್ವಹಿಸುವಂತಹ ಈ ಶ್ರೀಕೃಷ್ಣ ಭಜನಾ ಮಂದಿರ ಈ ಕಾಲಕ್ಕೊಂದು ಒಳ್ಳೆಯ ಉದಾಹರಣೆಯಾಗಿ ಇನ್ನೂ ಹೆಚ್ಚಿನ ಏಳಿಗೆಯನ್ನು ಹೊಂದುವಂತಾಗಲಿ, ಎಲ್ಲರಿಗೂ ಭಗವಂತ ಅನುಗ್ರಹಿಸಲಿ, ಲೋಕಕ್ಕೆ ಶಾಂತಿಯಾಗಲಿ ಎಂಬ ಹಾರೈಕೆಯೊಂದಿಗೆ ಕೃಷ್ಣ ಅರ್ಪಣಮಸ್ತು.